ಹಾಯ್ ಗೈಸ್, 2026ರಲ್ಲಿ ಕನ್ನಡದಲ್ಲಿ ಬಿಗ್ ಫಿಲ್ಮ್ಸ್ ರಿಲೀಸ್ ಆಗ್ತಿದೆ. ಅವು ಯಾವುವು ಅಂತ ತಿಳಿಸ್ತೀನಿ. ಇದರಲ್ಲಿ ಮೊದಲನೇದು ಬಂದು ರಕ್ಕಸಪುರದವಳು. ಈ ಸಿನಿಮಾದಲ್ಲಿ ರಾಜ್ವೀರ್ ಶೆಟ್ಟಿ ಅವರು ಒಬ್ಬ ಖಡಕ್ ಪೊಲೀಸ್ ಆಫೀಸರ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಅವ್ರ ಜೊತೆ ಸ್ವಾತಿ ಕೃಷ್ಣನ್, ಗೋಪಾಲ್ ದೇಶಪಾಂಡೆ ಅವರು ಸಹ ಇದ್ದಾರೆ. ಈ ಸಿನಿಮಾವನ್ನು ಪ್ರೇಮ್ ಅವರ ಡೈರೆಕ್ಟರ್ ಟೀಮಲ್ಲಿ ಇರುವಂಥ ರವಿ ಸಾರಂಗ್ ಅವರು ನಿರ್ದೇಶನ ಮಾಡಿದ್ದಾರೆ. ಈ ಸಿನಿಮಾಗೆ ಸ್ಟಂಟ್ ಮಾಸ್ಟರ್ ರವಿ ವರ್ಮಾ ಅವರು ಹಣ ಹೂಡಿದ್ದಾರೆ. ಅರ್ಜುನ್ ಜನ್ಯ ಅವರ ಸಂಗೀತ ಈ ಸಿನಿಮಾಗಿದೆ. ಇತ್ತೀಚೆಗೆ ಈ ಸಿನಿಮಾದ ಟ್ರೈಲರ್ ರಿಲೀಸ್ ಆಗಿತ್ತು. ಅದು ಪ್ರಾಮಿಸಿಂಗ್ ಆಗಿ ಕಾಣಿಸಿತ್ತು. ಸೊ ಈ ಸಿನಿಮಾ ಇದೇ ಫೆಬ್ರವರಿ 6ರಂದು ರಿಲೀಸ್ ಆಗ್ತಿದೆ. ಇದರಲ್ಲಿ ಎರಡನೇ ಸಿನಿಮಾ ಸೆಕೆಂಡ್ ಕೇಸ್ ಆಫ್ ಸೀತಾರಾಮ್. ಈ ಸಿನಿಮಾದಲ್ಲಿ ವಿಜಯ್ ರಾಘವೇಂದ್ರ ಅವರು ಪೊಲೀಸ್ ಆಫೀಸರ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಈ ಸಿನಿಮಾವನ್ನು ಸೀತಾರಾಮ್ ಬಿನೋಯ್ ಮತ್ತು ಕೇಸ್ ಆಫ್ ಕೊಂಡಾಣ ಸಿನಿಮಾವನ್ನು ಡೈರೆಕ್ಟ್ ಮಾಡಿದ ದೇವಿ ಪ್ರಸಾದ್ ಶೆಟ್ಟಿ ಅವರು ಡೈರೆಕ್ಟ್ ಮಾಡಿದ್ದಾರೆ. ಇದೊಂದು ಸಸ್ಪೆನ್ಸ್ ಥ್ರಿಲ್ಲರ್ ಫಿಲ್ಮ್ ಆಗಿದೆ. ಸೊ ಈ ಸಿನಿಮಾ ಫೆಬ್ರವರಿ 20ರಂದು ರಿಲೀಸ್ ಆಗ್ತಿದೆ. ಮೂರನೇ ಸಿನಿಮಾ ಬಂದು ಟಾಕ್ಸಿಕ್. ಈ ಸಿನಿಮಾದ ಬಗ್ಗೆ ಇಂಟ್ರಡಕ್ಷನ್ ಬೇಡ ಅನ್ಕೋತೀನಿ, ಆದರೂ ಹೇಳ್ಬೇಕಲ್ವಾ. ಟಾಕ್ಸಿಕ್ ಸಿನಿಮಾ 2026ರಲ್ಲಿ ಕನ್ನಡ ಅಲ್ಲದೆ ಇಡೀ ವರ್ಲ್ಡ್ ಕಾಯ್ತಿರೋ ಸಿನಿಮಾ. ಇತ್ತೀಚೆಗೆ ಬಂದಂಥ ಟೀಸರ್ ರೆಕಾರ್ಡ್ ಮಾಡಿತ್ತು. ಸೊ ಈ ಸಿನಿಮಾವನ್ನು ಗೀತು ಮೋಹನ್ ದಾಸ್ ಅನ್ನೋ ಲೇಡಿ ಡೈರೆಕ್ಟ್ ಮಾಡಿದ್ದಾರೆ. ಈ ಸಿನಿಮಾದಲ್ಲಿ ಬಹು ತಾರಾಗಣವಿದೆ. ಲೇಡಿ ಕ್ಯಾರೆಕ್ಟರ್ಸ್ ನೋಡೋದಾದರೆ ರುಕ್ಮಿಣಿ ವಸಂತ್, ನಯನ್ತಾರ, KR ಅಡ್ವಾನಿ ಇನ್ನು ಮುಂತಾದವರು ಇದ್ದಾರೆ. ಸೊ ಈ ಸಿನಿಮಾ ಮಾರ್ಚ್ 19ರಂದು ರಿಲೀಸ್ ಆಗ್ತಾ ಇದೆ. ಲವ್ ಮಾಕ್ಟೇಲ್ 3 ಈ ಸಿನಿಮಾವನ್ನು ಡಾರ್ಲಿಂಗ್ ಕೃಷ್ಣ ಅವರು ನಟಿಸಿ ನಿರ್ದೇಶಿಸುತ್ತಿರೋ ಮತ್ತು ನಿರ್ಮಾಣ ಮಾಡುತ್ತಿರೋ ಸಿನಿಮಾ. ಇವರ ಲವ್ ಮಾಕ್ಟೇಲ್ 1 ಮತ್ತು 2 ಒಳ್ಳೆ ಸಿನಿಮಾ ಮತ್ತು ಥಿಯೇಟ್ರಲ್ಲಿ ಹಿಟ್ ಕೂಡ ಆಗಿದ್ದು. ಹೀಗಾಗಿ ಲವ್ ಮಾಕ್ಟೇಲ್ 3 ಕೂಡ ಮಾಡ್ತಾ ಇದ್ದಾರೆ. ಈ ಸಿನಿಮಾ ಏಪ್ರಿಲ್ 10ರಂದು ರಿಲೀಸ್ ಆಗ್ತಿದೆ. ಐದನೇ ಸಿನಿಮಾ ಬಂದು KD ದಿ ಡೆವಿಲ್. ಈ ಸಿನಿಮಾವನ್ನು ಪ್ರೇಮ್ ಅವರು ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಈ ಸಿನಿಮಾದಲ್ಲಿ ಧ್ರುವ ಸರ್ಜಾ ಅವರು ಮೇನ್ ಲೀಡ್ ಆಗಿದ್ದಾರೆ. ಅವ್ರ ಜೊತೆ ಸಂಜಯ್ ದತ್, ರಮೇಶ್ ಅರವಿಂದ್, ರಿಶ್ಮಾ ನಾನಯ್ಯ, ರವಿಚಂದ್ರ, ಶಿಲ್ಪಾ ಶೆಟ್ಟಿ ಹೀಗೆ ಇವರೆಲ್ಲ ಇದ್ದಾರೆ. ಇತ್ತೀಚೆಗೆ ಬಂದಿರೋ ರೂಮರ್ಸ್ ಪ್ರಕಾರ ಕಿಚ್ಚ ಸುದೀಪ್ ಅವರು ಕೂಡ ಒಂದು ಗೆಸ್ಟ್ ರೋಲ್ನ ಮಾಡ್ತಾ ಇದ್ದಾರೆ. ಈ ಸಿನಿಮಾ 2025ರಲ್ಲಿ ರಿಲೀಸ್ ಆಗಬೇಕಿತ್ತು, ಆದರೆ 2026 ಏಪ್ರಿಲಲ್ಲಿ ರಿಲೀಸ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಆದರೆ ಅಫಿಷಿಯಲ್ ಕನ್ಫರ್ಮೇಷನ್ ಆಗೋವರೆಗೂ ಕಾಯಬೇಕು. ಆದರೆ ಈ ಸಿನಿಮಾ ಇದೇ ವರ್ಷ ರಿಲೀಸ್ ಆಗೋದಂತೂ ಪಕ್ಕ. ಆರನೇ ಸಿನಿಮಾ ಕ್ರಿಮಿನಲ್. ಧ್ರುವ ಸರ್ಜಾ ಅವರ KD ಸಿನಿಮಾದ ನಂತರ ರಿಲೀಸ್ ಆಗ್ತಿರೋ ನೆಕ್ಸ್ಟ್ ಫಿಲ್ಮೇ ಎ ಕ್ರಿಮಿನಲ್. ಈ ಸಿನಿಮಾದಲ್ಲಿ ಧ್ರುವ ಸರ್ಜಾ ಅವರು ಪೊಲೀಸ್ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ನಮ್ಮ ಉತ್ತರ ಕರ್ನಾಟಕದ ಕಡೆ ನಡೆಯೋ ಕತೆ. ಇದೊಂದು ರಿಯಲ್ ಬೇಸ್ಡ್ ಸ್ಟೋರಿ ಆಗಿದೆ. ಒಂದು ಲವ್ ಸ್ಟೋರಿನ ಬೇಸಾಗಿ ಮಾಡ್ತಿರೋಂಥ ಸಿನಿಮಾ. ಈ ಸಿನಿಮಾದಲ್ಲಿ ಧ್ರುವ ಸರ್ಜಾ ಅವರಿಗೆ ಪೇರಾಗಿ ರಚಿತಾ ರಾಮ್ ಅವರು ಕಾಣಿಸ್ಕೊಳ್ತಾ ಇದ್ದಾರೆ. ಈ ಸಿನಿಮಾವನ್ನು ಕೆರೆಬೇಟೆ ಅನ್ನೋ ಸಿನಿಮಾ ಡೈರೆಕ್ಟ್ ಮಾಡಿದ ರಾಜ್ಗೂರ್ ಅವರು ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಇದು ರಿಯಲ್ ಸ್ಟೋರಿನ ಬೇಸ್ ಮಾಡಿರೋ ಸಿನಿಮಾ. ಈ ಸಿನಿಮಾ ಕೂಡ ಇದೇ ವರ್ಷ ರಿಲೀಸ್ ಆಗುತ್ತೆ. ಏಳನೇ ಸಿನಿಮಾ ಬಲರಾಮನ ದಿನಗಳು. ಈ ಸಿನಿಮಾವನ್ನು ದಾದಾಗಿರಿಯ ದಿನಗಳು ಅನ್ನೋ ಸಿನಿಮಾ ಡೈರೆಕ್ಟ್ ಮಾಡಿದ KM ಚೈತನ್ಯ ಅವರು ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಈ ಸಿನಿಮಾದಲ್ಲಿ ವಿನೋದ್ ಪ್ರಭಾಕರ್ ಅವರು ಬಲರಾಮನಾಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಎಂಟನೇ ಸಿನಿಮಾ 666 ಆಪರೇಷನ್ ಡ್ರೀಮ್ ಥಿಯೇಟರ್. ಈ ಸಿನಿಮಾವನ್ನು ಹೇಮಂತ್ ರಾವ್ ಅವರು ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಈ ಸಿನಿಮಾ 70sಲ್ಲಿ ಬೇಸೆಯಾಗಿರೋ ಸಿನಿಮಾ. ಇಲ್ಲಿ ಶಿವರಾಜ್ ಕುಮಾರ್ ಅವ್ರ ಜೊತೆ ಡಾಲಿ ಧನಂಜಯ್ ಅವರು ಮತ್ತು ಪ್ರಿಯಾಂಕಾ ಮೋಹನ್ ಅವರು ಸಹ ಇದ್ದಾರೆ. 9ನೇ ಸಿನಿಮಾ ಸಿಟಿ ಲೈಟ್ಸ್. ಈ ಸಿನಿಮಾವನ್ನು ದುನಿಯಾ ವಿಜಯ್ ಅವರು ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಈ ಸಿನಿಮಾದಲ್ಲಿ ದುನಿಯಾ ವಿಜಯ್ ಅವರ ಮಗಳು ಮೋನಿಷಾ ಅವರು ಡೆಬ್ಯೂ ಮಾಡ್ತಾ ಇದ್ದಾರೆ. ವಿನಯ್ ರಾಜ್ಕುಮಾರ್ ಅವರು ಸಹ ಮೇನ್ ಲೀಡ್ ಆಗಿದ್ದಾರೆ. 10ನೇ ಸಿನಿಮಾ ಕರಾವಳಿ. ಈ ಸಿನಿಮಾವನ್ನು ಗುರುದತ್ ಗಾಣಿಗ ಅವರು ಡೈರೆಕ್ಟ್ ಮಾಡಿದ್ದಾರೆ. ಈ ಸಿನಿಮಾದಲ್ಲಿ ಪ್ರಜ್ವಲ್ ದೇವರಾಜ್ ಅವ್ರ ಜೊತೆ ರಾಜ್ವೀರ್ ಶೆಟ್ಟಿ ಅವರು ಸಹ ಇದ್ದಾರೆ. ನೋಡಬೇಕು, ಟೀಸರ್ಸು ಮತ್ತು ಪೋಸ್ಟರ್ಸು ಪ್ರಾಮಿಸಿಂಗ್ ಇದೆ. ಸಿನಿಮಾ ಹೇಗಿರುತ್ತೆ ಅಂತ ರಿಲೀಸ್ ಆಗೋವರೆಗೂ ಕಾಯಬೇಕು. 11ನೇ ಸಿನಿಮಾ ಪಬ್ಬರ್. ಈ ಸಿನಿಮಾವನ್ನು ಶಾಕಾಹಾರಿ ಅನ್ನೋ ಸಿನಿಮಾನ ಡೈರೆಕ್ಟ್ ಮಾಡಿದ್ದ ಸಂದೀಪ್ ಸುಂಕದವರು ಈ ಸಿನಿಮಾನ ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಈ ಸಿನಿಮಾದಲ್ಲಿ ಧೀರನ್ ರಾಮ್ಕುಮಾರ್ ಅವರು ಪ್ರಮುಖ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಈ ಒಂದು ಸಿನಿಮಾವನ್ನು ಗೀತಾ ಪಿಕ್ಚರ್ಸ್ ಅವರು ನಿರ್ಮಾಣ ಮಾಡ್ತಿದ್ದಾರೆ. 12ನೇ ಸಿನಿಮಾ ದೈಜಿ. ಈ ಸಿನಿಮಾದಲ್ಲಿ ರಮೇಶ್ ಅರವಿಂದ್ ಜೊತೆ ದಿಗಂತ್, ರಾಧಿಕಾ ನಾರಾಯಣ್ ಅವರು ಸಹ ಇದ್ದಾರೆ. ಈ ಸಿನಿಮಾವನ್ನು ಶಿವಾಜಿ ಸುರತ್ಕಲ್ 192 ಸಿನಿಮಾವನ್ನು ಡೈರೆಕ್ಟ್ ಮಾಡಿದ್ದ ಆಕಾಶ್ ಶ್ರೀವಸ್ತವ್ ಅವರು ಡೈರೆಕ್ಟ್ ಮಾಡಿದ್ದಾರೆ. ಇದು ಸಹ ಒಂದು ಕ್ರೈಮ್ ಥ್ರಿಲ್ಲರ್ ಸಿನಿಮಾ ಆಗಿದೆ. 13ನೇ ಸಿನಿಮಾ ಜಿಂಗೋ. ಈ ಸಿನಿಮಾದಲ್ಲಿ ಡಾಲಿ ಧನಂಜಯ್ ಅವರು ಜಿಂಗೋ ಅನ್ನೋ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಇದೊಂದು ಪೊಲಿಟಿಕಲ್ ಬ್ಯಾಕ್ಡ್ರಾಪ್ ಹೊಂದಿರೋ ಸಿನಿಮಾ ಆಗಿದ್ದು, ಇದನ್ನು ಡೇರ್ ಡೆವಿಲ್ ಮುಸ್ತಫಾ ಅನ್ನೋ ಸಿನಿಮಾ ಡೈರೆಕ್ಟ್ ಮಾಡಿದ್ದ ಶಶಾಂಕ್ ಸೋಗಲ್ ಅವರು ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಈ ಸಿನಿಮಾವನ್ನು ಡಾಲಿ ಪಿಕ್ಚರ್ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. 14ನೇ ಸಿನಿಮಾ ಬಿಲ್ಲರಂಗ ಭಾಷಾ. ಈ ಸಿನಿಮಾವನ್ನು ರಂಗಿತರಂಗ ಮತ್ತು ವಿಕ್ರಾಂತ್ ರೋಣ ಅನ್ನೋ ಸಿನಿಮಾ ಡೈರೆಕ್ಟ್ ಮಾಡಿದ ಅನೂಪ್ ಭಂಡಾರಿ ಅವರು ಡೈರೆಕ್ಷನ್ ಮಾಡ್ತಾ ಇದ್ದಾರೆ. ಇದೊಂದು ಬಿಗ್ ಬಜೆಟ್ ಸಿನಿಮಾ ಆಗಿದ್ದು ಹೈ ಎಕ್ಸ್ಪೆಕ್ಟೇಷನ್ ಇದೆ. ಹಾಗಾಗಿ ಇದು ಸಹ ಈ ವರ್ಷವೇ ರಿಲೀಸ್ ಆಗೋ ಸಾಧ್ಯತೆ ಇದೆ. 15ನೇ ಸಿನಿಮಾ ಉತ್ತರಾಖಂಡ.
ಈ ಸಿನಿಮಾ 2025ರಲ್ಲಿಯೇ ರಿಲೀಸ್ ಆಗಬೇಕಿತ್ತು. ಆದರೆ ಶಿವರಾಜ್ ಕುಮಾರ್ ಅವರ ಹೆಲ್ತ್ ಪ್ರಾಬ್ಲಮಿಂದ ಈ ಸಿನಿಮಾ ಡಿಲೇ ಆಗ್ತಾ ಬಂದಿದೆ. ಈ ಸಿನಿಮಾದಲ್ಲಿ ಧನಂಜಯ್ ಅವ್ರ ಜೊತೆ ಶಿವರಾಜ್ ಕುಮಾರ್ ಅವರು ಸಹ ಇದ್ದಾರೆ. ಇವರಲ್ಲದೆ ದಿಗಂತ್, ಯೋಗರಾಜ್ ಭಟ್, ಉಮಾಶ್ರೀ, ಚೈತ್ರ ಜಯಾಚಾರ್, ರಂಗಾಯಣ್ ರಘು, ಗೋಪಾಲ್ ಕೃಷ್ಣ ದೇಶಪಾಂಡೆ ಸಹ ಇದ್ದಾರೆ. ಈ ಸಿನಿಮಾವನ್ನು ಎಕ್ಕ ಸಿನಿಮಾ ಖ್ಯಾತಿಯ ರೋಹಿತ್ ಪದಕಿ ಅವರು ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಈ ಸಿನಿಮಾ 2026ರಲ್ಲಿ ರಿಲೀಸ್ ಆಗೋ ಸಾಧ್ಯತೆ ತುಂಬ ಇದೆ. ಸೊ ಈ ಮೇಲೆ ಹೇಳಿದ 15 ಕನ್ನಡ ಸಿನಿಮಾಗಳು ನನ್ನ ಪ್ರಕಾರ ಬಿಗ್ ಮೂವೀಸ್ ಮತ್ತು ಪ್ರಾಮಿಸಿಂಗ್ ಮೂವೀಸ್ ಅಂತ ಅನಿಸ್ತಿದೆ. ಸೊ ಇಷ್ಟ ಆಗಿತ್ತು ಈ ವಿಡಿಯೋ. ನಿಮ್ಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.